ನಮಸ್ಕಾರಗಳು ಕರ್ನಾಟಕದ ಸಮಸ್ತ ಗೃಹಲಕ್ಷ್ಮಿಯರಿಗೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿಯ ಹಣ ಬಾರದೆ ಕಾಯುತ್ತಿದ್ದ ಮಹಿಳೆಯರಿಗೆ ಈಗ ಸರ್ಕಾರ ಬಂಪರ್ ಗಿಫ್ಟ್ ಅನ್ನು ನೀಡಿದೆ. ಹೌದು, ಪೆಂಡಿಂಗ್ ಇದ್ದಂತಹ ಕಂತುಗಳನ್ನು ಸೇರಿಸಿ ಇಂದು ಶನಿವಾರ ಒಟ್ಟು 25 ಜಿಲ್ಲೆಗಳಿಗೆ 5,000ದವರೆಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಇದು ಯಾವೆಲ್ಲ ಕಂತಿನ ಹಣ, 5,000 ಹೇಗೆ ಜಮೆಯಾಗಲಿದೆ ಮತ್ತು ಇಂದು ಹಣ ಪಡೆಯಲಿರುವ ಆ 25 ಜಿಲ್ಲೆಗಳು ಯಾವುವು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಖಾತೆಯ ಬಗ್ಗೆ ನೀವೇ ತಿಳಿದುಕೊಳ್ಳಿ. ಸ್ನೇಹಿತರೆ, ಅನೇಕರಿಗೆ ಗೊಂದಲ ಇರಬಹುದು, 2,000 ಬರಬೇಕಾದ ಜಾಗದಲ್ಲಿ 5,000 ಹೇಗೆ ಬರುತ್ತೆ ಅಂತ. ನೋಡಿ, ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಹಣ ಪಾವತಿ ವಿಳಂಬವಾಗಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಹೇಳಿರುವಂತೆ ಬಾಕಿ ಇರುವ ಕಂತುಗಳನ್ನು ಹಂತ ಹಂತವಾಗಿ ಕ್ಲಿಯರ್ ಮಾಡಲಾಗುತ್ತಿದೆ. ಯಾರಿಗೆ ಕಳೆದ 2 ಅಥವಾ 3 ಕಂತುಗಳು ಬಂದಿಲ್ಲವೋ ಅಂಥವರಿಗೆ ಬಾಕಿ ಮೊತ್ತ ಮತ್ತು ಈ ತಿಂಗಳ ಕಂತು ಸೇರಿ ಒಟ್ಟು 4,000ದಿಂದ 5,000ದವರೆಗೆ ಒಟ್ಟಿಗೆ ಜಮೆಯಾಗುತ್ತಿದೆ. ಇದು ಎಲ್ಲರಿಗೂ ಅಲ್ಲ, ಯಾರಿಗೆ ಹಣ ಬಾಕಿ ಇದೆಯೋ ಅವರಿಗೆ ಮಾತ್ರ ಈ ಬಂಪರ್ ಮೊತ್ತ ಸಿಗಲಿದೆ. ಇಂದು ಶನಿವಾರ ಪ್ರಮುಖವಾಗಿ ಈ 25 ಜಿಲ್ಲೆಗಳಿಗೆ ಡಿಬಿಟಿ ಪ್ರಕ್ರಿಯೆ ವೇಗವಾಗಿ ನಡೆಯಲಿದೆ. ಮೊದಲನೆಯದಾಗಿ ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ, ಕಲಬುರಗಿ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ಮಂಡ್ಯ, ಧಾರವಾಡ, ವಿಜಯಪುರ, ಬಳ್ಳಾರಿ, ಬಾಗಲಕೋಟೆ, ಚಿತ್ರದುರ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ದಾವಣಗೆರೆ, ಕೋಲಾರ, ರಾಯಚೂರು, ಗದಗ, ಹಾವೇರಿ, ಚಾಮರಾಜನಗರ, ಬೀದರ್ ಮತ್ತು ಕೊಪ್ಪಳ. ಈ ಜಿಲ್ಲೆಗಳಿಗೆ ಈಗಾಗಲೇ ಡೇಟಾ ಅಪ್ಲೋಡ್ ಆಗಿದ್ದು ಬ್ಯಾಂಕ್ಗಳು ಹಣ ವರ್ಗಾವಣೆಯನ್ನು ಶುರು ಮಾಡಿವೆ. ನಿಮ್ಮ ಮೊಬೈಲ್ಗೆ ಇವತ್ತು ಸಂಜೆಯೊಳಗೆ ಮೆಸೇಜ್ ಬರಬಹುದು. ಫ್ರೆಂಡ್ಸ್, ಈ ಬಾರಿ ಹಣ ಬರಬೇಕಾದರೆ 2026ರ ಹೊಸ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯವೂ ಕೂಡ ಆಗಿದೆ. ಜೀವಿತಾವಧಿ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್, ನಿಮ್ಮ KYC ಅಪ್ಡೇಟ್ ಆಗಿದೆಯೇ ಎಂದು ನೋಡಿ. ವಂಚನೆ ತಡೆಯಲು ಸರ್ಕಾರ ಈಗ ಆಧಾರ್ ದೃಢೀಕರಣವನ್ನು ಕಡ್ಡಾಯ ಮಾಡಿದೆ. NPCI ಸ್ಟೇಟಸ್, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಮ್ಯಾಪಿಂಗ್ ಆಗಿರಬೇಕು. DBT ಕರ್ನಾಟಕ ಆ್ಯಪ್ನಲ್ಲಿ ನಿಮ್ಮ ಹೆಸರಿನ ಮುಂದೆ NPCI ಆಕ್ಟಿವ್ ಅಂತ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಅನರ್ಹ ಪಟ್ಟಿ, ಯಾರಾದರೂ ಪತಿ ಅಥವಾ ಕುಟುಂಬದ ಸದಸ್ಯರು IT ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ದರೆ ಅಂತಹವರ ಹಣವನ್ನು ಸರ್ಕಾರ ತಡೆ ಹಿಡಿದಿದೆ. ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ಸಮೀಪದ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡಿ. ಸೊ ಸ್ನೇಹಿತರ, ಇವತ್ತು ಶನಿವಾರ ನಿಮ್ಮ ಅಕೌಂಟ್ಗೆ ಹಣ ಬಂದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.